MS ಕಾರ್ ಕ್ಲಬ್ ಅಲ್ಲಿ ಯಾವಾಗಲೂ 5 ರಿಂದ 8 ಗಾಡಿ ಡಸ್ಟರ್ಗಳು ಇದ್ದೇ ಇರುತ್ತೆ. 4,35,000 ಡಸ್ಟರ್ 17 ಮಾಡಲು 3,25,000 3,45,000 3,65,000 3,65,000 ಫುಲ್ ಡೀಟೇಲ್ಸ್ ಮಾಡಲ್ಸ್ ಎಲ್ಲ ಬೇಕಾ ಸರ್? ಫುಲ್ ಪೂರ್ತಿ ವಿಡಿಯೋ ನೋಡಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ 21 ಮಾಡಲು. ಇನ್ನೂ ಡೀಟೇಲ್ಸ್ ಬೇಕಾ? ಪೂರ್ತಿ ವಿಡಿಯೋ ನೋಡಿ. 5,000-6,000 ತಿಂಗಳಿಗೆ EMI ಕಟ್ಟೋ ತರ ನೋಡ್ತಾ ಇದ್ದೀರಾ? ಹೋಂಡಾ ಇಯಾನ್ ಇದೆ, ಆಲ್ಟೋ K10 ಇದೆ, ವ್ಯಾಗನರ್ ಇದೆ, ಇನ್ನೂ ತುಂಬಾ ಗಾಡಿ ಇದೆ ನಮ್ಮ MS ಕಾರ್ ಕ್ಲಬ್ ಅಲ್ಲಿ. ಪೂರ್ತಿ ವಿಡಿಯೋ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಇಂಟ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚೆ ಸರ್, ಹೊಸ ಲೊಕೇಶನ್ ಸರ್, ಹೊಸ ಶೋರೂಮ್ ಓಪನ್ ಹೊಸ ಲೊಕೇಶನ್ ಅಲ್ಲ, ಹೊಸ ಶೋರೂಮು ಅಲ್ಲ. ಎಲ್ಲರೂ ಗೊತ್ತಿದೆ, ನಮ್ಮ ನಾಗರಬಾವಿ ಮಾಲ್ಗಡ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ MS ಕಾರ್ಸ್ ಅಂತ ಇದ್ದಿದ್ದು. ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ವಿ, MS ಕಾರ್ ಕ್ಲಬ್ ಅಂತ. ಎಲ್ಲರೂ ಗೊತ್ತಿದೆ, ಅಲ್ಲೇ ಲೊಕೇಶನ್ ನಮ್ಮದು. ಬರೀ ನಮ್ಮ ವಾಟ್ಸಪ್ಪಲ್ಲಿ ನಮ್ಮ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಿಮಗೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀವಿ ಸರ್. ನಮ್ಮ ಲೊಕೇಶನ್ ಕೇಳ್ತೀರಾ? ನಾಗರಬಾವಿ ಮಾಲ್ಗಡ ಬಸ್ ಸ್ಟ್ಯಾಂಡ್ ಹತ್ರ ಸರ್. ಬರೀ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಸರ್. ಅಪೋಸಿಟ್ ಬಂದ್ಬಿಟ್ಟು ರವಿ ಜಿಮ್ ಅಪೋಸಿಟ್. ರವಿ ಸರ್ ಜಿಮ್ ಇದೆ ಅಲ್ಲ, ಅದ್ರ ಆಪೋಸಿಟ್ ನಮ್ದು MS ಕಾರ್ ಶೋರೂಮ್. ಬರೀ ಹಾಯ್ ಅಂತ ಕಳಿಸಿ, ನಾವೇ ಲೊಕೇಶನ್ ಕಳ್ಸಿಕೊಡ್ತೀವಿ ನಿಮಗೆ. ಖಂಡಿತ. MS ಕಾರ್ ಕ್ಲಬ್ ಅಲ್ಲಿ ಸರ್, ಇವಾಗ ಇಂಟ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಸ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸರ್. ಒಳ್ಳೆಯದಾಗಲಿ ಸರ್. ಸರ್, ಕ್ಲಬ್ಬಲ್ಲಿ MS ಕಾರ್ ಕ್ಲಬ್ಬಲ್ಲಿ ಯಾವ್ಯಾವ ಗಾಡಿ ಸಿಗುತ್ತೆ ಸರ್? ಸರ್, ನಮ್ಮ ಹತ್ರ ಎಲ್ಲ ಬ್ರ್ಯಾಂಡೆಡ್ ವೆಹಿಕಲ್ಸ್ ಇದೆ, ಎಲ್ಲ ಗಾಡಿಗಳು ಸಿಗುತ್ತೆ ಸರ್. ಲೋ ಬಜೆಟ್ನಿಂದ ಹೈ ಬಜೆಟ್ ತನಕನೂ ಇದೆ. ನಿಮ್ಗೆ ಯಾವ ವೆಹಿಕಲ್ ರಿಕಮೆಂಡ್ ಇದೆಯೋ ನಮ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ನಿಮ್ಮ ಗಾಡಿ ಹೆಸರು ಕಳಿಸಿ, ನಾವು ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀವಿ ಸರ್. ಖಂಡಿತ. ನಂಬರ್ ಹಾಕಿರ್ತೀನಿ ಕೆಳಗಡೆ, ಹಾಯ್ ಅಂತ ಕಳಿಸಿ. ಎಲ್ಲ ಇನ್ಫಾರ್ಮೇಷನ್ ಇವ್ರು ಕೊಡ್ತಾರೆ ಅಂತ ಹೇಳ್ಬೋದು. ಲೊಕೇಶನ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ನೀವು ಡಸ್ಟರ್ ನೋಡ್ತೀರಾ, ಆಲ್ಮೋಸ್ಟ್ ಡಸ್ಟರ್ 8 ಗಾಡಿ ಇದೆ ಸರ್. ಆಲ್ರೆಡಿ ಈಗ 5 ಗಾಡಿ ಇದೆ, ಇನ್ನೂ ಒಂದು 3-4 ಗಾಡಿ ಬರ್ತಾ ಇದೆ ಸರ್. ನಮ್ಮ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ನಿಮ್ಮ ಡೀಟೇಲ್ಸ್ ಕಳ್ಸಿಕೊಡ್ತೀನಿ ನಾನು. ಓಕೆ. ಅದು ನಿಮಗೆ ಪೆಟ್ರೋಲ್ ಬೇಕು, ಪೆಟ್ರೋಲ್ ಇದೆ, ಡೀಸೆಲ್ ಬೇಕು, ಡೀಸೆಲ್ ಇದೆ. ಆ್ಯಂಡ್ ಆ್ಯಡ್ ಆನ್ ಆಗೋದಾದ್ರೆ ನಿಮಗೆ ಇದು ಇಟಿಯೋಸಲ್ಲಿ ಲೀವಾ ಬೇಕಾ, ಇಟಿಯೋಸಲ್ಲಿ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲ್ಲ ಸಿಗುತ್ತೆ. ವೋಲ್ಸ್ವಾಗನ್ ಪೋಲೋ, ವೋಲ್ಸ್ವಾಗನ್ ಆಮಿಯೋ, A to Z ರೋಡಲ್ಲಿ ಯಾವ ಗಾಡಿಗಳು ಇರುತ್ತಲ್ಲ ಆ ಗಾಡಿಗಳು. ನಿಮ್ಗೆ ಯಾವ ಗಾಡಿ ಬೇಕು ಸರ್, ನಮಗೆ ಫೋನ್ ಮಾಡಿ ಸರ್, ನಾವು ಡೀಟೇಲ್ಸ್ ಕಳ್ಸಿಕೊಡ್ತೀವಿ ನಿಮ್ಗೆ. ಖಂಡಿತ. ಆ್ಯಂಡ್ ಲೋನು ಸರ್? ಲೋನ್ ಮಾಡಿಸ್ಕೊಡ್ತೀನಿ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು, 12ನಿಂದ ಯಾವುದನ್ನ ಇರಲಿ ಸರ್, ನಾವು ಲೋನ್ ಮಾಡಿಸ್ಕೊಡ್ತೀವಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಖಂಡಿತ. ನಿಮ್ಮ ಪ್ರೊಫೈಲ್ ಮೇಲೆ. ಹೌದು ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಮಾಡೋಣ, ಬನ್ನಿ, ಟೈಮ್ ಆಗ್ತಾ ಇದೆ. ಓಕೆ. ಫಸ್ಟ್ ವೆಹಿಕಲ್ ಸರ್, ರೆನಾಲ್ಡ್ ಡಸ್ಟರ್ 2017 ಮಾಡಲು. 70 to 80% ಲೋನ್ ಆಗುತ್ತೆ. ಬರೀ ನಿಮಗೆ 4,35,000 ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಪೆಟ್ರೋಲ್ ಸರ್, ಇದು ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೆಹಿಕಲ್ ನೋಡ್ತಾ ಇರ್ಬೋದು ನೀವು. ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲೇ ಇದೆ. ಓಕೆ. ಒಂದು ಡೆಂಟು ಸ್ಕ್ರಾಚ್ ಏನಿಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರು ಹುಡುಕ್ತಿರೋರಿಗೆ ಪೆಟ್ರೋಲ್ ಡಸ್ಟರೇ ಬೇಕು ಅನ್ನೋಗೆ 17 ಮಾಡಲು. ಪ್ರೈಸ್ ಸರ್? ಪ್ರೈಸ್ 4,35,000 ಸರ್. 4,30,000 ಚೆನ್ನಾಗಿದೆಯಾ? ಲೋನ್ ಮಾಡಿಸ್ಕೊಡ್ತೀನಿ 70 to 80%. ಓಕೆ. ಹಾಗೆ ಡೀಸೆಲ್ ವೇರಿಯಂಟ್ ನೋಡೋರಿಗೆ ಫುಲ್ ಕ್ಯಾಶ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್, ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ. ಡೀಸೆಲ್ ವೆಹಿಕಲ್ 2012 ಮಾಡಲು, 3,25,000 ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವೆಹಿಕಲ್ ಅದು ನಿಮಗೆ. ಮ್ಯಾಗ್ ವೀಲು, ABS, ಏರ್ ಬ್ಯಾಗ್ ಎಲ್ಲ ಬರ್ತಾ ಇದ್ರಲ್ಲಿ. ಲಿಮಿಟೆಡ್ ಎಡಿಷನ್ ಕೂಡ ಆಗಿರುತ್ತೆ. ಯಾವ ತರ ಬರುತ್ತೆ? ಇನ್ನೊಂದು ನೋಡ್ತಾ ಇದ್ದೀರಾ ಡಸ್ಟರ್ 2013 ಮಾಡಲ್, 3,45,000 ಡೀಸೆಲ್ ವೆಹಿಕಲ್ ಸರ್. ಇದನ್ನು 13 ಮಾಡಲ್ ಅಲ್ವಾ ಸರ್? 13 ಮಾಡಲ್. ಇದನ್ನು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿ ತಗೊಂಡು ಹೋಗಿ ಸರ್, ನಮ್ಮ MS ಕಾರ್ ಕ್ಲಬ್ ಅಲ್ಲಿ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಬಂದಿದೆ, ಗಾಡಿ ನೋಡಬಹುದು ಸರ್. 110 PS ಅಲ್ವಾ ಸರ್ ಇದು? 85 ಸರ್. 85 PS. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. 18 to 20 ಮೈಲೇಜ್ ಬರುತ್ತೆ ಸರ್ ಡೀಸೆಲ್ ವೆಹಿಕಲ್. ಇನ್ನೊಂದಿರೋದು ಸರ್ ಡಸ್ಟ್. ಇನ್ನೊಂದು ನಿಮಗೆ 2014 ಮಾಡಲು, ಬರೀ ನಿಮಗೆ 3,65,000 ಡೀಸೆಲ್ ವೆಹಿಕಲ್ ಸರ್. ಇದನ್ನು ಸಿಂಗಲ್ ಓನರ್. ಅದನ್ನು ಸಿಂಗಲ್ ಓನರ್ 3 ಲಕ್ಷ. ನೋಡ್ತಾ ಇರ್ಬೋದು ನೀವು. ಇದನ್ನು ಟಾಪ್ ಎಂಡ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ವೀಲ್ಸ್ ಇದೆ, AC ಪವರ್ ಸ್ಟೀರಿಂಗು, ಏರ್ ಬ್ಯಾಗು, ಲೆದರ್ ಸೀಟು ಎಲ್ಲ ಫೀಚರ್ ಇರೋ ವೆಹಿಕಲ್ ಸರ್. ಟಾಪ್ ಎಂಡ್ ವೆಹಿಕಲ್ ಇದು, ಸಿಂಗಲ್ ಓನರ್. ಓಕೆ. ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ನಿಸಾನ್ ಟೆರಾನೋದಲ್ಲಿ ನೋಡ್ತಾ ಇದ್ದೀರಾ, 2014 ಮಾಡಲು. ನೋಡ್ತಾ ಇರ್ಬೋದು, ವೈಟ್ ಕಲರ್ ಡಿಮ್ಯಾಂಡ್ ಇರೋ ವೆಹಿಕಲ್ ನೀವೇ ನೋಡ್ತಾ ಇದ್ದೀರಾ. ಮ್ಯಾಗ್ ವೀಲು, ಇದರಲ್ಲಿ ನಿಮಗೆ ಫೀಚರ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಆಲ್ಮೋಸ್ಟ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಡೀಸೆಲ್ ವೆಹಿಕಲ್. ಇದನ್ನು ನಿಮಗೆ 18 to 20+ ಮೈಲೇಜ್ ಬರುತ್ತೆ. ಇದು ಪ್ರೈಸ್ ಬಂದು 3,65,000 ಅಷ್ಟೇ ಸರ್. 3,65,000. ಹೌದು ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್ ಸರ್ 7 ಸೀಟ್ರು ಮಾಡೆಲ್ ಗಾಡಿದಲ್ಲಿ 7 ಸೀಟ್ರು ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ. ನಮ್ಮ MS ಕಾರ್ ಕ್ಲಬ್ಗೆ ವಿಸಿಟ್ ಮಾಡಿ ಸರ್. ಬರೀ ನಿಮಗೆ 5,65,000 ಟ್ರೈಬರ್ ಕೊಡ್ತೀವಿ. 2021 ಮಾಡಲ್ ಪೆಟ್ರೋಲ್. 21 ಮಾಡಲು ಪೆಟ್ರೋಲ್ ವೇರಿಯಂಟು. ಪ್ರೈಸ್ ಏನು ಹೇಳಿದ್ರಿ ಸರ್? 5,65,000 ಅಷ್ಟೇ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆಯಾ, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್, ವೋಲ್ಸ್ವ್ಯಾಗನ್ ವೆಂಟೋ ಸರ್. ಸರ್ ವೆಂಟೋ ನಿಮಗೆ ಗೊತ್ತಿದೆ, ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಲ್ಲ ಫೀಚರ್ ಬರುತ್ತೆ ಇದರಲ್ಲಿ. 2011 ಮಾಡಲ್. ಕಂಫರ್ಟ್ ಲೈನ್ ಅಲ್ವಾ ಸರ್? ಕಂಫರ್ಟ್ ಲೈನ್. ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ವೆಹಿಕಲ್ ಸರ್. ಇದು ನಿಮಗೆ 14 to 16 ಮೈಲೇಜ್ ಬರುತ್ತೆ. ಬರೀ ಪ್ರೈಸ್ ನಿಮಗೆ 2,65,000. ಮುಂದೆ ಬನ್ನಿ ಸರ್, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 2,65,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಆಗಿ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಡೀಸೆಲ್ ಫಿಗೋ ಸರ್. ಡೀಸೆಲ್ ವೆಹಿಕಲ್ ಎಲ್ಲರೂ ಗೊತ್ತಿದೆ ನಿಮಗೆ, ಮೈಲೇಜ್ ಎಷ್ಟು ಬರುತ್ತೆ ಡೀಸೆಲ್ ವೆಹಿಕಲ್ ಅಂತ. 2010 ಮಾಡಲ್, ಸಿಂಗಲ್ ಓನರ್, ಒಬ್ಬರೇ ಯೂಸ್ ಮಾಡಿರೋದು. ಮೈಲೇಜ್ ನಿಮಗೆ 18 to 20 ಬರುತ್ತೆ. ಇದು ಪ್ರೈಸ್ ಬಂದು ನಿಮಗೆ 1,45,000 ಮಾಡ್ಕೊಡ್ತೀವಿ ಸರ್. 1,45,000 ಡೀಸೆಲ್. ಹೌದು. FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಖಂಡಿತ ಸರ್. ನೆಕ್ಸ್ಟ್ ಸರ್, ಇಟಿಯೋಸ್ ಇದೆ, ಇಟಿಯೋಸ್ ಲಿವಾನು ಇದೆ ಸರ್. ಇಟಿಯೋಸ್ ಇದೆ, ಇಟಿಯೋಸ್ ಲಿವಾ ಇದೆ.
ETS GD ಯಾರೆಲ್ಲ ನೋಡ್ತಾ ಇದ್ದೀರಾ, ಡಿಕ್ಕಿ ಇರೋ ವೆಹಿಕಲ್ ಡೀಸೆಲ್. ಅದನ್ನು 20+ ಬರುತ್ತೆ ಮೈಲೇಜ್ ಸರ್. ಇದು ವೈಟ್ ಕಲರ್ 2013 ಮಾಡಲು ನೋಡ್ತಾ ಇರ್ಬೋದು ನೀವು. ಇದು ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇದೆ. ಬರೀ ನಿಮ್ಗೆ ಇದು ಪ್ರೈಸ್ ಬಂದು 3,10,000 ಮಾಡ್ಕೊಡ್ತೀವಿ ಸರ್ ನಮ್ಮ MS ಕಾರ್ ಕ್ಲಬ್. ಸರ್ ನನ್ನ ಚಾನಲ್ ಕಡೆ ಬಂದ್ರೆ MS ಕಾರ್ ಸರ್ ಬನ್ನಿ ಸರ್, ನಿಮಗೆ ಕಡಿಮೆ ರೇಟ್ ಅಲ್ಲೇ ಕೊಡ್ತಾ ಇದೀವಿ. 3 ಲಕ್ಷಕ್ಕೆ ನಿಮಗೆ ಫಾಲೋ ಮಾಡ್ಕೊಂಡು ಬನ್ನಿ, ನಮ್ಮ MS ಕಾರ್ ಕ್ಲಬ್ಗೂ ಫಾಲೋ ಮಾಡ್ಕೊಂಡು ಬನ್ನಿ. ನೀವು ಪ್ರೈಸ್ ಹೆಚ್ಚು ಕಡಿಮೆ ಎಷ್ಟಾಗುತ್ತೆ ಸ್ಮಾಲ್ ನೆಗೆಷಿಬಲ್ ಇದೆ ಸರ್. ಖಂಡಿತ 3 ಲಕ್ಷಕ್ಕೆ ಚಾನ್ಸ್ ಇದೆಯಾ ಸರ್? ಬನ್ನಿ ಸರ್, ಮುಂದೆ ಬರಲಿ ಸರ್, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಡ್ತೀವಿ ಸರ್. ಖಂಡಿತ ಸರ್. ಇನ್ನೊಂದಿರೋದು ಸರ್? ಸರ್ ಇದು ನಿಮಗೆ ಬರೀ 2,45,000 ಸರ್ ಪೆಟ್ರೋಲ್ ವೆಹಿಕಲ್. ಅದನ್ನು 2011 ಮಾಡಲ್ ಸರ್. ಬರೀ ನಿಮಗೆ 2,45,000 ಅದನ್ನು ಡಿಕ್ಕಿ ಇರೋ ವೆಹಿಕಲ್ ನೋಡ್ತಾ ಇರ್ಬೋದು. ಇದನ್ನು ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲೇ ಇದೆ. ನಿಮ್ಮ ಮೆಕ್ಯಾನಿಕ್ ಯಾರನ್ನ ಇದ್ರೆ ಕರ್ಕೊಂಡು ಬಂದು ಚೆಕ್ ಮಾಡಿ ತಗೊಂಡು ಹೋಗಿ ಸರ್ ನಮ್ಮ MS ಕಾರ್ ಕ್ಲಬ್ ಅಲ್ಲಿ. 2012 ಮಾಡಲ್ ಅಲ್ವಾ ಸರ್ ಇದು? 2012 ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಲೀವಾ ಸರ್. ಇದನ್ನು ನಿಮಗೆ ಬರೀ 2012 ಮಾಡಲು, ಅದನ್ನು ಟಾಪ್ ಎಂಡ್ ವೆಹಿಕಲ್, AC ಪವರ್ಸ್ಟೇರಿಂಗ್ ಎಲ್ಲ ಫೀಚರ್ ಬರುತ್ತೆ ಟಾಪ್ ಎಂಡ್ ಅಂದ್ರೆ. ಬರೀ ನಿಮಗೆ ಪೆಟ್ರೋಲ್ ವೆಹಿಕಲ್ ಸರ್ 2,45,000 ಸರ್. ಮುಂದೆ ಬನ್ನಿ ಸರ್, ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 2,45,000 ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಎಲ್ಲ. ಓಕೆ ಸರ್. ನೆಕ್ಸ್ಟ್ ಇಯಾನ್ ನೋಡೋದಾದ್ರೆ ಸರ್ 2013 ಮಾಡಲ್ ಸರ್. ಅವಾಗಲೇ ಹೇಳ್ದ್ನಲ್ಲ, ಫುಲ್ ಲೋನು ಒಂದು 70 to 80% ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀನಿ. 1,95,000 ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆಯಾ 50,000 ತೊಗೊಂಡ್ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಬರೀ 5,000-6,000 ತಿಂಗ್ಳಿಗೆ ಕಟ್ಕೊಂಡು ಹೋಗಿ ಲೋನು ಅಷ್ಟೇ. ಇಯಾನು ನಿಮಗೆ ಮೈಲೇಜು ಚೆನ್ನಾಗಿ ಬರುತ್ತೆ ಅಂತ 2013 ಮಾಡಲ್ ಸರ್. ಓಕೆ ಸರ್. ನೆಕ್ಸ್ಟ್ 2015 ಮಾಡಲ್ ಆಲ್ಟೋ K10 ನೋಡ್ತಾ ಇದ್ದೀರಾ ಸರ್. 2,45,000 ಬರೀ VX. ಇದರಲ್ಲಿ ನಿಮ್ಗೆ ಎಲ್ಲಾ ಫೀಚರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಬರೀ 2 ವೀಲರ್ ಬಜೆಟ್ ಅಲ್ಲಿ ಬುಲೆಟ್ ತಗೊಳ್ಳೋ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ ಸರ್ ನಿಮಗೆ. ಮಾಡಲ್ ಬುಲೆಟ್ ತಗೊಳ್ಳೋ ಬಜೆಟ್ ಅಲ್ಲಿ ಕಾರು 4 ವೀಲರ್. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದಿಲ್ಲ ETS ಲೀವಾ ಪೆಟ್ರೋಲ್ ವೆಹಿಕಲ್. ಇದು ಶಾರ್ಟ್ ಡಿಕ್ಕಿ ಬರುತ್ತೆ. 2,65,000 13 ಮಾಡಲು, 2012 ಮಾಡಲ್, 2013 ಮಾಡಲು ಯಾವ್ದನ್ನ ತಗೊಳ್ಳಿ ಸರ್. 2,65,000 ಎರಡು ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್. ಮುಂದೆ ಬನ್ನಿ ಸರ್, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸ್ಯಾಂಟ್ರೋ ಒಂದಿರೋದು ಸರ್. ಸರ್ ಸ್ಯಾಂಟ್ರೋ ಫುಲ್ ಡಿಮ್ಯಾಂಡ್ ಇರೋದು ನಿಮಗೆ ಗೊತ್ತು. ಹೌದು. ಲೋ ಮೇಂಟೆನೆನ್ಸ್ ಹೋಂಡಾ ಇದಲ್ಲ ಅಂತ ಗೊತ್ತು, ನಿಮಗೆ ಗೊತ್ತಿದೆ. 2011 ಮಾಡಲು, ಸಿಂಗಲ್ ಓನರು, ಬ್ಲ್ಯಾಕ್ ಕಲರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 1,75,000 ಸರ್ ಫೈನಲ್ ಮಾಡ್ಕೊಡ್ತೀನಿ. FC ಇನ್ಸೂರೆನ್ಸ್, ಅದನ್ನು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್ ಸರ್. 1,75,000 11 ಮಾಡಲ್ ಸ್ಯಾಂಟ್ರೋ ಸಿಂಗಲ್ ಓನರ್, ಅದನ್ನು ಪೆಟ್ರೋಲ್ ವೆಹಿಕಲ್. ಇದೇ ಮಾರ್ಕೆಟ್ ಅಲ್ಲಿ 2 ಲಕ್ಷ ಮೇಲೆ ಸೇಲ್ ಮಾಡ್ತಾರೆ. ಆಗಿ MS ಕಾರ್ ಕ್ಲಬ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಬೇಕಂದ್ರೆ ಮಾಡ್ಕೊಡ್ತೀವಿ ಸರ್. ಖಂಡಿತ ಮುಂದೆ ಬರಲಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಡಿಸೈರ್ ಸರ್. ಡಿಸೈರ್ 2018 ಮಾಡಲ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. 1,80,000 ಶಿಫ್ಟ್ ಡಿಸೈರ್ ನಮ್ಮ MS ಕಾರ್ ಕ್ಲಬ್ ಅಲ್ಲಿ ಸರ್. 1,80 ಅಷ್ಟೇ ಸರ್. ಮುಂದೆ ಬನ್ನಿ ಸರ್, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಇರೋದು ಸರ್ ಫೋರ್ಡ್ ಫಿಗೋ 2 ಇದೆ ಸರ್. ಅವಾಗಲೇ ತೋರಿಸಿದ್ನಲ್ಲ, 1,40,000 2010 ಮಾಡಲ್ ಸಿಂಗಲ್ ಓನರ್. ಓಕೆ. 2011 ಮಾಡಲು 1,75 ಕೊಡ್ತೀನಿ ಸರ್. ಇದು 1,75ಕ್ಕೆ 175. ಇದು ರೆಡ್ ಕಲರ್, ಸಿಲ್ವರ್ ಬಂದು 1,45,000 ಸರ್. ಮಾರುತಿ ವ್ಯಾಗನರ್ ಏನಂತ ಹೇಳಿ ಸರ್, ಮಾರುತಿದಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. 2014 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. FC ಇನ್ಸೂರೆನ್ಸ್, ಇದನ್ನು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 50,000 ತೊಗೊಂಡ್ಬನ್ನಿ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೈಸ್ ಎಷ್ಟು ಅಂತ ಕೇಳ್ತೀರಾ? 2,85,000 ಅಷ್ಟೇ ಸರ್. ನೋಡ್ತಾ ಇರ್ಬೋದು, ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಡೆಂಟು ಸ್ಕ್ರಾಚ್ ಏನಿಲ್ಲ. ಟೈರ್ ನಿಮಗೆ ಒಂದು 50% ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. VX AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಸರ್ ವೆಹಿಕಲ್. ಓಕೆ ಸರ್. ನೆಕ್ಸ್ಟ್ ಇರೋದು ಸರ್ ಸನ್ನಿ ಸರ್. 2011 ಮಾಡಲ್ ಟಾಪ್ ಎಂಡ್ ವೆಹಿಕಲ್, ಕೀಲೆಸ್ ಬಟನ್ ಸ್ಟಾರ್ಟ್ ಬರುತ್ತೆ. 2,65,000 ಸರ್. ಅದನ್ನು ಸಿಂಗಲ್ ಓನರ್, ಟಾಪ್ ಎಂಡ್ ವೆಹಿಕಲ್ ಸರ್. ಅದನ್ನು ಪೆಟ್ರೋಲ್ ವೆಹಿಕಲ್, ಡಿಕ್ಕಿ ಇರೋ ವೆಹಿಕಲ್. ಓಕೆ. ಟಾಪ್ ಎಂಡ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್, ನಿಸಾನ್ ಸನ್ನಿ ಎಲ್ಲ ಫೀಚರ್ಸ್ ಆಡ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಇದು ಆಮಿಯೋ ಸರ್. 2018 ಮಾಡಲು, ಪೆಟ್ರೋಲ್ ವೆಹಿಕಲ್. ಲೋನ್ ಬೇಕಾ? 70 to 80% ಲೋನ್ ಮಾಡಿಸ್ಕೊಡ್ತೀನಿ. 3,65,000 ಮಾಡ್ಕೊಡ್ತೀನಿ ಸರ್. 3,65ಕ್ಕೆ ಹೌದು ಸರ್. ಪೆಟ್ರೋಲ್ ವೆಹಿಕಲ್ 18 ಮಾಡಲ್ ಆಮಿಯೋ 3,65,000 ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ i20 ಲೈಟ್ 2015 ಮಾಡಲ್. ಇದನ್ನು ಲೋನ್ ಮಾಡಿಸ್ಕೊಡ್ತೀನಿ. 4,60,000 ಕೊಡ್ತೀನಿ ಸರ್. 65 ಹೇಳ್ತಾ ಇದೀವಿ, 60ಕ್ಕೆ ಮಾಡ್ಕೊಡ್ತೀನಿ. ಓಕೆ. ಸಿಂಗಲ್ ಓನರ್, ಅದನ್ನು ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ 2011 ಮಾಡಲು. ಇದಕ್ಕೆ ಲೋನ್ ಆಗಲ್ಲ, ಸೆಕೆಂಡ್ ಓನರ್ ಆಗಿರುತ್ತೆ. ನಿಮಗೆ 3,10,000 ಮಾಡ್ಕೊಡ್ತೀನಿ. VX AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಫೀಚರ್ ಬರುತ್ತೆ ಇದರಲ್ಲಿ. ಪೆಟ್ರೋಲ್ ವೇರಿಯಂಟ್, ಸ್ವಿಫ್ಟ್ VX ವೇರಿಯಂಟ್. ಹೌದು. 11 ಮಾಡಲ್, ಆರಾಮಾಗಿ ಫುಲ್ ಕ್ಯಾಶ್. ಇನ್ನೊಂದು ಫೋರ್ಡ್ ಫಿಯೆಸ್ಟಾ 2011 ಮಾಡಲ್, ಪೆಟ್ರೋಲ್ ವೆಹಿಕಲ್. 1,75,000 ನೋಡ್ತಾ ಇರ್ಬೋದು ನೀವು. ಇದನ್ನು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಲೋ ಬಜೆಟ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್. ಏರ್ ಬ್ಯಾಗ್, ABS, AC ಪವರ್ ಸ್ಟೇರಿಂಗ್ ಎಲ್ಲ ಫೀಚರ್ ಇದೆ ಸರ್. ಮ್ಯಾಗ್ವಿಲ್, ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಓಕೆ. 2015 ಮಾಡಲ್ ಸರ್. ಪೆಟ್ರೋಲ್ ವೆಹಿಕಲ್. ಅದನ್ನು ಫೋರ್ಡ್ ಆಸ್ಪರ್ ನೋಡ್ತಾ ಇರ್ಬೋದು. ತುಂಬ ಸ್ಟ್ರಾಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಬರೀ 2,95,000 ಒಂದು ಫೋರ್ಡ್ ಆಸ್ಪರ್ ಸರ್. ಫೋರ್ಡ್ ಆಸ್ಪರ್ 2015 ಮಾಡಲ್ ಸರ್. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ನೋಡಬಹುದು. ಅದು 50,000 ಓಡಿರೋ ವೆಹಿಕಲ್ ಸರ್. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಕೇವಲ 50,000 ಓಡಿರೋ ವೆಹಿಕಲ್ ಆಗಿರೋದು, ಪೆಟ್ರೋಲ್ ಗಾಡಿ ಆಸ್ಪೈರೋ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? 2013 ಮಾಡಲ್. ಬರೀ ನಿಮಗೆ 3,45,000 13 ಮಾಡಲ್, ಶಿಫ್ಟ್, ಸೆಕೆಂಡ್ ಓನರ್, 85,000 ಇದನ್ನು ಓಡಿದೆ. ಲೋನ್ ಮಾಡಿಸ್ಕೊಡ್ತೀನಿ. ಮುಂದೆ ಬಂದು ಗಾಡಿ ನೋಡಿ.
ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿ ತಗೊಂಡು ಹೋಗಿ ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಬ್ರಿಜಾ 5,45,000ಗೆ ಶಿಫ್ಟ್ ಕೊಡ್ತಾ ಇದ್ದಾರೆ ಸರ್. ನಾನು ಬ್ರಿಜಾ ಕೊಡ್ತಾ ಇದ್ದೀನಿ, ZDI ಅದನ್ನು ಡೀಸೆಲ್ ವೆಹಿಕಲ್. ಅದು ಟಾಪ್ ಎಂಡ್ ಹಿಂದೆ ಡೀಸೆಲ್. ಬನ್ನಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಮಾಡಲ್ ಸರ್ 2016 ಮಾಡಲ್ ಸರ್, ZDI 16 ZDI ಟಾಪ್ ಎಂಡ್ ಬ್ರಿಜಾ ಸಿಗ್ತಿರೋದು. ಅದು ಸಿಂಗಲ್ ಸೆಕೆಂಡ್ ಸರ್? ಸೆಕೆಂಡ್ ಓನರ್. Okay. 2009 ಮಾಡಲು ಮಾರುತಿ SX4. ನಿಮಗೆ ತೋಟದಲ್ಲೆಲ್ಲ ಓಡಾಡಕ್ಕೆ SUV ಟೈಪಲ್ಲೇ ಅಂತ ಹೇಳ್ಬೋದು. ಸ್ವಲ್ಪ ಹೈಟ್ ಬರುತ್ತೆ, ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ನೋಡ್ತಾ ಇರ್ಬೋದು ನೀವು, ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಎಲ್ಲ ಇದೆ. ZXi ಬರುತ್ತೆ, ಟಾಪ್ ಎಂಡ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗು ಎಲ್ಲ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ. ಬರೀ ನಿಮಗೆ ಪ್ರೈಸ್ ಇದ್ರದ್ದು 2,45,000 ಮಾಡ್ಕೊಡ್ತೀವಿ ಸರ್. 2,45,000ಕ್ಕೆ ZXi ಟಾಪ್ ಎಂಡ್ ಗಾಡಿ ನಿಮಗೆ ಮಾರುತಿ ಬ್ರ್ಯಾಂಡ್ ಅಲ್ಲಿ ಸಿಗ್ತಿರೋದು. ಮುಂದೆ ಬನ್ನಿ ಸರ್, ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಕೊಡ್ತೀನಿ ಬನ್ನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ವರ್ನಾ ಫ್ಲೂಡಿಕ್ ಸರ್, ನ್ಯೂ ಶೇಪ್, Top end. 2015 ಮಾಡಲು. Okay. ಪ್ರೈಸ್ ಎಷ್ಟಂತ ಶಾಕ್ ಆಗ್ತೀರಾ ಕೇಳಿದ್ರೆ ನೀವು. 5,40,000ಗೆ ಸರ್ 2015 ಮಾಡಲ್ ಪೆಟ್ರೋಲ್ ವರ್ನಾ ಫ್ಲೂಡಿಕ್. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಮುಂದೆ ಬನ್ನಿ ಸರ್, ಕಡಿಮೆನೇ ಹೇಳ್ತಾ ಇದೀನಿ. ಮುಂದೆ ಬನ್ನಿ ಸರ್, ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಸರ್. ಇನ್ನೊಂದು ಸ್ವಿಫ್ಟ್ ಸರ್, ಕಮ್ಮಿ ಪ್ರೈಸ್ ಅಲ್ಲಿ ಸ್ವಿಫ್ಟ್ ಹುಡುಕ್ತಿರ್ತಾರೆ ಸರ್ ಸರ್. 2008 ಮಾಡಲು, ಅದೂ ನಿಮಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. Okay. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. 2008 ಮಾಡಲ್ ಡೀಸೆಲ್, 18-20 ಮೈಲೇಜ್ ಬರುತ್ತೆ. 2,45,000ಕ್ಕೆ ನಮ್ಮ MS ಕಾರ್ ಕ್ಲಬ್ ಅಲ್ಲಿ ಸರ್. ಸರ್ ಸಿಂಗಲ್ ಓನರ್ ಗಾಡಿ, ಅದು ಸಿಂಗಲ್ ಓನರ್ ಸರ್, ಡೀಸೆಲ್ ವೆಹಿಕಲ್. ಡೀಸೆಲ್ ನಿಮಗೆ 2,45,000. ಫ್ಯೂಚರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಇದರಲ್ಲಿ. ಓಕೆ, ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕಿದ್ದಾರೆ ಸರ್. ಇನ್ನೂ ಕಮ್ಮಿ ಪ್ರೈಸ್ ಅಲ್ಲಿ ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ಡೀಸೆಲ್ ಇನ್ನೊಂದು 20+ ಅಂತಾನೆ ಹೇಳ್ಬೋದು ಮೈಲೇಜ್ ಇದ್ರದ್ದು. ಓಕೆ 2011 ಮಾಡಲ್, ಅದನ್ನು ಸಿಂಗಲ್ ಓನರ್. 1,90,000 ಕೊಡ್ತೀನಿ. ಮುಂದೆ ಬನ್ನಿ ಸರ್, ಗಾಡಿ ನೋಡಿ ನೀವು. ಮಹೀಂದ್ರಾ ವೆರಿಟೋ ಅಲ್ವಾ? ವೆರಿಟೋ, ಅದನ್ನು ಡೀಸೆಲ್ ವೆಹಿಕಲ್. Okay, 1,25,000 ಒಂದು ಗಾಡಿ ಬೇಕಾ ಸರ್? ಸ್ಮಾಲ್ ಬಜೆಟ್ ಅಲ್ಲಿ, ಅದನ್ನು ಪೆಟ್ರೋಲ್ LPG ಇದಲ್ಲಿ 1,25,000. 2 ಗಾಡಿ ಇದೆ ನಮ್ಮ ಹತ್ರ. ಮಾಡಲ್ ಸರ್ ಇದು 2011 ಮಾಡಲ್ ಸರ್. ಓಕೆ ಸರ್ ಬರೀ 1,25,000 ಲೋನ್ ಇದಲ್ಲ ಸರ್, ಡೌನ್ ಪೇಮೆಂಟ್ ಅಲ್ಲ, ಫುಲ್ ಕ್ಯಾಶ್. ಬರೀ 1,25,000 ಕೊಡಿ, ಗಾಡಿ ತಗೊಂಡೋಗಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ವೆಹಿಕಲ್. ಟಾಪ್ ಎಂಡ್ ಗಾಡಿ ಸರ್. ಟಾಪ್ ಅಂಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 1,25,000 ಬರೀ. ಸ್ಕೋಡಾ ಫ್ಯಾಬಿಯಾ ಸರ್. ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಸರ್ 2,85,000 ಮಾರುತಿ ವ್ಯಾಗನಾರು, 2015 ಮಾಡಲು. ಏನಲ್ಲ 70 to 80% ಲೋನ್ ಮಾಡಿಸ್ಕೊಡ್ತೀನಿ ಇದಕ್ಕೂ. ಓಕೆ